ಮಲ್ಲತಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಎದ್ದು ಕಾಣುತ್ತಿದೆ ಔಷಧಿ ಕೊರತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲವಂತೆ ನೆಗಡಿ ಕೆಮ್ಮು ಜ್ವರಕ್ಕೆ ಔಷಧಿ. ಬಿಟ್ಟಿ ಭಾಗ್ಯಗಳಲ್ಲಿ ಮಕ್ಕಳು ಮೆಡಿಸಿನ್ ತಗೊಳ್ಳಿ ಬಿಡ್ರಿ ಅಂತಾಳೆ ನೋಡಿ. ದುಡ್ಡಿಲ್ದಿರೋ ಕತೆ ಬಿಟ್ಟಿ ಭಾಗ್ಯಗಳು ತಗೋತಿದ್ರಲ್ಲ, ತಗೋತಾರ ಬಿಡ್ರಿ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಿಟ್ಟಿ ಭಾಗ್ಯ ಮಾಡಿಸ್ತಿಲ್ವಾ? ಈ ವೈದ್ಯೆ ನೀಡುವ ಟ್ಯಾಕ್ಸ್ ಹಣದಲ್ಲಿ ನೀಡುತ್ತಿದೆಯಾ ಸರ್ಕಾರ ಬಿಟ್ಟಿ ಭಾಗ್ಯ? ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಿಟ್ಟಿ ಭಾಗ್ಯ ಮಾಡಿಸ್ತಿಲ್ವಾ? ಸರ್ಕಾರಿ ವೈದ್ಯೆ ಡಾಕ್ಟರ್ ಸವಿತಾರ ದರ್ಪದ ಮಾತು ಕೇಳಿ. ತುಂಬಾ ಮಕ್ಕಳನ್ನಲ್ಲ, ಮಕ್ಕಳನ್ನೇ ನೋಡಲ್ಲ ಅಂದ್ರು. ಅಲ್ಲಲ್ಲ ಮೇಡಮ್, ಆತರ ನೆಗ್ಲಿಜೆನ್ಸಿಲಿ ಆನ್ಸರ್ ಮಾಡ್ಬಿಡಿ ಮಕ್ಕಳು ಅಲ್ಲ. ಅದೇ ನೋಡಿದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಇಲ್ಲವಂತೆ ಟ್ರೀಟ್ಮೆಂಟ್. ಕೊಡ್ತಾರ ಮೇಡಮ್ ಇಲ್ಲಿ ಮೆಡಿಸಿನ್? ಅಲ್ಲ, ಫೀವರ್ ಅಂತ ಬೇರೆಯವ್ರು ಬಂದ್ರೆ ಏನ್ ಕೊಡ್ತೀರಾ? ಮತ್ತೆ ಬೇರೆಯವ್ರಿಗೆ ಏನ್ ಕೊಡ್ತೀರಾ? ಪ್ಯಾರಾಸಿಟಮಾಲ್ ಮಾತ್ರ ಕೊಡ್ತೀವಿ. ಬೇಕಾ ಸಿರಪ್? ಚಿಕ್ಕ ಮಗುಗೆ ಬೇಕಾ ಪ್ಯಾರಾಸಿಟಮಾಲ್ ಸಿರಪ್? ತಗೊಂಡೋಗಿ ಗೊತ್ತವ್ರಿಗೆ, ಅವ್ರಿಗೆ ಗೊತ್ತು. 1 ವರ್ಷದ ಮಗುವಿಗೆ 14 ವರ್ಷದ ಮಕ್ಕಳ ಔಷಧಿ ನೀಡುವ ನಿಪುಣೆ. ಅಬ್ಬಬ್ಬಾ, ಹೇಗಾದ್ರೆ ಬಡ ಮಕ್ಕಳ ಗತಿ ಏನು ಸ್ವಾಮಿ? ನಿರೀಕ್ಷಿಸಿ ನಿಮ್ಮ AK ನ್ಯೂಸ್ ಕನ್ನಡ ವಾಹಿನಿಯಲ್ಲಿ.